ಎಲಾನ್ ಮಸ್ಕ್ ಅವರ ಹೆಸರು ಕೇಳಿದ್ರೆ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಹೌದು, ಎಲಾನ್ ಮಸ್ಕ್ ಅನ್ನ ಜಗತ್ತಿನ ಮಾಸ್ಟರ್ ಮೈಂಡ್ ಅಂತಾನೆ ಕರೀತಾರೆ. ಆದ್ರೆ ನಿಮ್ಗೆ ಗೊತ್ತಾ, ನಮ್ಮ ಕರ್ನಾಟಕದಲ್ಲೇ ಇರೋ ಒಬ್ಬ ಕನ್ನಡಿಗ ಎಲಾನ್ ಮಸ್ಕ್ ನ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಹೌದು, AI, ಸ್ಪೇಸ್, ಡ್ರೋನ್ಸ್ ಮತ್ತೆ ಟೆಕ್ ಇಂಜಿನಿಯರಿಂಗ್ ಗಳಲ್ಲಿ ಪರಿಣಿತಿ ಹೊಂದಿ ಅನ್ವೇಷಣೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರ ಹೆಸರೇ ಗೋಪಿಚಂದ್ ಕತ್ರಗಡ. ಇವರು ಸೈಲೆಂಟ್ ಆಗಿ ಭಾರತವನ್ನ ಮರು ನಿರ್ಮಾಣ ಮಾಡ್ತಿದ್ದಾರೆ. Innovation is finding new ways of creating value, and obviously technology is one of those ways of creating value. ಇವರು ನಮ್ಮ ಬೆಂಗಳೂರಿನವರೇ. ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದು ಅದರಲ್ಲಿ ಗೋಲ್ಡ್ ಮೆಡಲ್ ನ ಕೂಡ ಹೊಂದಿದ್ದಾರೆ. ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಸೆನ್ಸರ್ ಟೆಕ್ನಾಲಜಿಯಲ್ಲಿ PhD ಪದವಿ ಪಡಿತಾರೆ. ಮುಂದೆ ಇವರು ದೊಡ್ಡ ದೊಡ್ಡ ಕಂಪನಿಗಳಾದ IBM, ಜನರಲ್ ಎಲೆಕ್ಟ್ರಿಕ್ ಮತ್ತೆ ಟಾಟಾ ಗ್ರೂಪ್ ಅಲ್ಲಿ ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಇವರು ನಮ್ಮ ಭಾರತದ ಎಷ್ಟೋ AI, ಡಿಫೆನ್ಸ್ ಮತ್ತೆ ಸ್ಪೇಸ್ ಟೆಕ್ ಪ್ರಾಜೆಕ್ಟ್ ನ ಪ್ರಗತಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅನ್ವೇಷಣೆ. ಹಾಗಾದ್ರೆ ಇವ್ರ ಕೊಡುಗೆ ಏನಂತ ನೀವು ಕೇಳಬಹುದು. ಇವರು ಭಾರತದ ಜನರಲ್ ಎಲೆಕ್ಟ್ರಿಕ್ ಸಂಸ್ಥೆಯಲ್ಲಿ 100 ಪೇಟೆಂಟ್ ಪ್ರಾಜೆಕ್ಟ್ಗಳು ಅಂದ್ರೆ 100 ಹೊಸ ಆವಿಷ್ಕಾರಗಳ ಡೆವಲಪ್ಮೆಂಟ್ಗೆ ಕೆಲಸ ಮಾಡ್ತಾರೆ. ಹೌದು, ರೋಬೋಟಿಕ್ ಯಂತ್ರಗಳ ಕಾರ್ಯನಿರ್ವಹಣೆ, GPS ರಹಿತವಾದ ಡ್ರೋನ್ಗಳು, AI ಪವರ್ಡ್ ಹೆಲ್ತ್ ಸಿಸ್ಟಮ್ ಎಲ್ಲ ಆವಿಷ್ಕಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. ಮತ್ತೆ ಇದರಲ್ಲಿ ಎಷ್ಟೋ ಅನ್ವೇಷಣೆಗಳು ಡಿಫೆನ್ಸ್ ಅಲ್ಲಿ ತುಂಬಾ ಯೂಸ್ ಬರ್ತವೆ. ಯಾವ ರೀತಿ ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾದಲ್ಲಿ ಸೈನ್ಸ್ ಫಿಕ್ಷನ್ ನ ರಿಯಾಲಿಟಿಗೆ ತರ್ತಾರೋ ಅದೇ ರೀತಿ ಗೋಪಿಚಂದ್ ಅವರು ಸೈಲೆಂಟ್ ಆಗಿ ಸಿಮಿಲರ್ ಕೆಲಸನ ಭಾರತದಲ್ಲಿ ಮಾಡ್ತಿದ್ದಾರೆ. ಹಾಗಾದ್ರೆ ಇವ್ರು ಯಾಕೆ ಬೆಳಕಿಗೆ ಬಂದಿಲ್ಲ ಅಂತ ನೀವು ಕೇಳಬಹುದು. ಇವರು ಎಲಾನ್ ಮಸ್ಕ್ ನ ತರ ದೊಡ್ಡ ದೊಡ್ಡ ಇಂಟರ್ವ್ಯೂ ಮತ್ತೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ನ ಹೊಂದಿಲ್ಲ. ಮತ್ತೆ ನಮ್ಮಲ್ಲಿರೋ ಎಷ್ಟೋ ಮೀಡಿಯಾಗಳು ಇಂಥ ವ್ಯಕ್ತಿಗಳನ್ನ ಹೈಲೈಟ್ ಮಾಡದೆ TRP ಹಿಂದೆ ಓಡ್ತಾರೆ. ಆದ್ರೆ ಹೈಲೈಟ್ ಆಗ್ಬೇಕಂತ ಡಾಕ್ಟರ್ ಗೋಪಿಚಂದ್ ಅವರು ಕೂಡ ಬಯಸಿಲ್ಲ. ಇವರು ಟಾಟಾ ಕಂಪನಿಯಲ್ಲಿ ಡಿಫೆನ್ಸ್ ಟೆಕ್, AI ಎನೇಬಲ್ಡ್ ಇಂಜಿನ್ಸ್ ಹಾಗೂ ಭಾರತದ ಮೊದಲ ಬಾಹ್ಯಾಕಾಶ ರೋಬೋಟಿಕ್ ಮಾದರಿಗಳ ನಿರ್ಮಾಣದಲ್ಲಿ ತೊಡಗಿ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ತಾರೆ. ಇವರ ಕನಸು ಇಲ್ಲಿಗೆ ನಿಲ್ಲಲ್ಲ. ಗೋಪಿಚಂದ್ ಅವರು ತಮ್ಮದೇ ಆದ ಮೈಲಿನ್ ಫೌಂಡ್ರಿ ಅನ್ನೋ ಕಂಪನಿನ ಲಾಂಚ್ ಮಾಡ್ತಾರೆ. ಅದು ಬೆಂಗಳೂರಿನ ಒಂದು ಡೀಪ್ ಟೆಕ್ AI ಸ್ಟಾರ್ಟ್ಅಪ್ ಸಂಸ್ಥೆಯಾಗಿದೆ. ಭಾರತದ ರಕ್ಷಣಾ ಮೂಲಸೌಕರ್ಯಗಳಲ್ಲಿ AI ನ ತರಬೇಕಂತ ಈ ಕಂಪನಿ ಕೆಲಸ ಮಾಡ್ತಾ ಇದೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಮುಂದೊಂದು ದಿನ ಟೆಸ್ಲಾದ AI ಮತ್ತು ಎನ್ವಿಡಿಯಾ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಸರಿಸಾಟಿಯಾಗಿ ನಿಲ್ಲಬಲ್ಲ ಕಂಪನಿ ನಮ್ಮ ಕನ್ನಡದ ಹೆಮ್ಮೆಯ ಗೋಪಿಚಂದ್ ಅವರ ಮೈಲಿನ್ ಫೌಂಡ್ರಿ ಆಗಬಹುದು. ನಾವು ಎಲಾನ್ ಮಸ್ಕ್ ಹಾಗೂ ಸ್ಟೀವ್ ಜಾಬ್ಸ್ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನ ತಪ್ಪು ಅಂತ ಕೂಡ ನಾನು ಹೇಳಲ್ಲ. ಆದ್ರೆ ಈ ತರ ಪರದೆ ಹಿಂದೆ ಕೆಲಸ ಮಾಡಿದವರನ್ನ ಮರೆತು ಬಿಡ್ತೀವಿ. ಡಾಕ್ಟರ್ ಗೋಪಿಚಂದ್ ಕಾತ್ರಗಡ ನಮ್ಮ ಕರ್ನಾಟಕದ ಎಲಾನ್ ಮಸ್ಕ್, ಮರಿಬೇಡಿ. ನಿಮಗೆ ಈ ಥರ ಇನ್ನೂ ಎಷ್ಟೋ ಅನ್ಸಂಗ್ ಹೀರೋಗಳ ಕತೆ ಹೇಳೋದಿದೆ. ನಿಮಗೆ ಕೇಳೋ ಆಸಕ್ತಿ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.